ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಇತ್ತೀಚೆಗೆ ಬೇಬಿ ಅನ್ನೋ ತೆಲುಗು ಮೂವಿ ತುಂಬಾನೇ ಸದ್ದು ಮಾಡಿತ್ತು. ಆ ಮೂವಿ ಸ್ಟೋರಿ ಏನು ಅಂತ ನಿಮ್ಮಲ್ಲಿರೋ ತುಂಬಾ ಜನಕ್ಕೆ ಗೊತ್ತು ಅನ್ಕೋತೀನಿ. ಆದ್ರೂ ಒಂದ್ಸಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಏನು ಇಲ್ದಿದ್ದಾಗ ಒಂದು ಹುಡುಗನನ್ನ ಪ್ರೀತಿ ಮಾಡಿ ಪ್ರತಿಯೊಂದು ಹಂತದಲ್ಲೂ ಆ ಹುಡುಗನಿಂದ ಸಪೋರ್ಟ್ ತಕೊಂಡು ಎಲ್ಲವೂ ಬಂದ್ಮೇಲೆ ಅವನಿಗಿಂತ ಹಣವಂತ ಸಿಕ್ದ ಅಂತ ತಾನು ಪ್ರೀತಿಸಿದ ಗುಣವಂತನಿಗೆ ಮೋಸ ಮಾಡೋ ಒಂದು ಖತರ್ನಾಕ್ ಹುಡುಗಿಯ ಕತೆ. ಆದ್ರೆ ನಾನಿಲ್ಲಿ ಮಾತಾಡ್ತಿರೋದು ಬೇಬಿ ಮೂವಿ ಬಗ್ಗೆ ಅಲ್ಲ. ಬೇಬಿ ಮೂವಿ ತರನೇ ಇರೋ ನಮ್ಮ ಕನ್ನಡದ ಗೋಬಿ ಮೂವಿ ಬಗ್ಗೆ. ಹೌದಾ? ಎರಡಕ್ಕೂ ಜಾಸ್ತಿ ಏನ್ ವ್ಯತ್ಯಾಸ ಇಲ್ಲ ಗುರು. ಬೇಬಿ ಮೂವಿಲಿ ಪ್ಯಾದೆ ತರ ಇರೋ ಹುಡುಗಿನ ರಾಧೆ ತರ ಮಾಡ್ತಾನೆ ಹುಡುಗ. ಆದ್ರೆ ಈ ಗೋಬಿ ಮೂವಿಲಿ ಉಲ್ಟಾ, ಗುಲ್ಡು ಖಾನ್ ತರ ಇರೋ ಹುಡುಗನ ಶಾರುಖ್ ಖಾನ್ ತರ ಮಾಡ್ತಾಳೆ ಹುಡುಗಿ ಅಷ್ಟೇ. ತಮ್ನೈಲ್ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ಈ ಗೋಬಿ ಮೂವಿಲಿ ಬರೋ ಗುಲ್ಡು ಖಾನ್ ಯಾರು, ಹಾಗೆ ಆ ಪ್ರೀತಿಲಿ ಮೋಸ ಹೋಗಿರೋ ಹುಡುಗಿ ಯಾರು ಅಂತಾನು. ಅವರೇ ಕಣ್ರಿ ವರುಣ್ ವರ್ಷ. ಮಾಡಿ ಆಯ್ತು ಅನ್ಸುತ್ತೆ ತುಂಬಾನೇ ಸರಸ. ಬಂದಿದೆ ಅವರಿಬ್ಬರ ಮಧ್ಯೆ ವಿರಸ. ಅವಳೊಂದು ರಸ, ಇವನೊಂದು ಕಸ. ಇವರಿಬ್ರು ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದ ವಿಡಿಯೋಗಳಂತೂ ಕಕ್ಕಸ. ಕಸ ಪ್ಲಸ್ ಕಾ ಕಕ್ಕಸ, ಕಕ್ಕಸ ಮೈನಸ್ ಕಾ ಕಸ. ನೋಡಿ ಸ್ನೇಹಿತರೆ, ಲವ್ ಮಾಡೋದು ಬ್ರೇಕಪ್ ಮಾಡ್ಕೊಳ್ಳೋದು ಅವರವರ ಪರ್ಸನಲ್, ನಮಗೆ ಸಂಬಂಧಪಟ್ಟದ್ದಲ್ಲ. ಆದ್ರೆ ಲವ್ ಮಾಡೋದನ್ನಾಗ್ಲಿ ಬ್ರೇಕಪ್ ಆಗಿರೋದನ್ನಾಗ್ಲಿ ಪಬ್ಲಿಕ್ ಅಲ್ಲೇ ಮಾಡ್ಕೊಂಡಿರೋದ್ರಿಂದ ಹೇಳ್ಕೊಂಡಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ. ತಮ್ಮನ್ನ ತಾವು ಜೂನಿಯರ್ ಯಶ್ ರಾಧಿಕಾ ಅನ್ಕೊಂಡಿದ್ದಂತಹ ಕಪಿಮುಖಗಳ ಬ್ರೇಕಪ್ ಸ್ಟೋರಿ ಆದ ಗೋಬಿ ಮೂವಿಲಿ ಇರೋ ಗೂಢ ನಿಗೂಢತೆಗಳ ಬಗ್ಗೆ ಮಾತಾಡುವ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಹುಡುಗ ಜೊತೆಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎರಡೂ ಇತ್ತು. ಆದ್ರೆ ಬೇರೊಬ್ಬಳು ಹುಡುಗಿ ಎಲ್ಲವನ್ನೂ ಕೆಡಿಸ್ಬಿಟ್ಲು. ಇವಾಗ ಆಗಿರೋ ಬ್ರೇಕಪ್ ನ ನಿಮ್ಮ ಹತ್ರ ಹೇಳ್ಕೋಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ಆ ಹುಡುಗಿ ನಮ್ಮೆಲ್ಲವನ್ನ ಸರ್ವನಾಶ ಮಾಡ್ಬಿಟ್ಲು. ಪ್ರೀತಿ, ಪ್ರೇಮ, ಹುಡುಗಿ, ಆಂಟಿ, ಅಕ್ರಮ ಸಂಬಂಧ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಸಿನಿ ಪ್ರೇಕ್ಷಕರೇ, ಎಲ್ಲಾ ಚಿತ್ರಗಳಲ್ಲೂ ಪ್ರೀತಿನ ಮೊದಲು ತೋರಿಸಿ ಆಮೇಲೆ ಬ್ರೇಕಪ್ ತೋರಿಸಿದ್ರೆ, ನಮ್ಮ ಗೋಬಿ ಚಿತ್ರದಲ್ಲಿ ಮೊದಲು ಬ್ರೇಕಪ್ ಆಗಿರೋದನ್ನ ತೋರಿಸಿ ಆಮೇಲೆ ಪ್ರೀತಿನ ತೋರಿಸ್ತೀವಿ. ಈ ಚಿತ್ರದಲ್ಲಿ ಬರುವ ಕೆಲವು ದೃಶ್ಯಗಳು ಕಾಲ್ಪನಿಕವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರುವ ನೈಜ ಘಟನೆಗಳ ಆಧಾರದ ಮೇಲೆ ಚಿತ್ರೀಕರಿಸಲಾಗಿರುತ್ತದೆ. ಅವತ್ತು ಒಂದು ಕರಾಳ ದಿನ. ಮೋಡ ಕವಿದ ವಾತಾವರಣ. ದಿನಾಂಕ 12/9/2023. ಎಂದಿನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ಬಿಚ್ಚಿದ್ದು, ಯಾರೋ ಅಲ್ಲಿ ಕೊಚ್ಚಿದ್ದು, ರಘುವೀರ ದೇಸಾಯಿ ಜೇನನ್ನ ಕಚ್ಚಿದ್ದು, ಯಾರನ್ನೋ ಯಾರು ಮೆಚ್ಚಿದ್ದು, ಇನ್ನೇನನ್ನೋ ಮುಚ್ಚಿದ್ದು. ಇದೇ ಟ್ರೋಲ್ಸ್, ಮೀಮ್ಸ್, ರೋಸ್ಟ್, ರೀಲ್ಸ್ ವಿಡಿಯೋಗಳು ಸುದ್ದಿಯಲ್ಲಿದ್ದವು. ಆದರೆ ಯಾರು ಕಂಡು ಕೇಳರಿಯದಂಥದ್ದು, ಕೇಳಿ ಅರಗಿಸಿಕೊಳ್ಳಲಾಗದಂಥದ್ದನ್ನು ನೋಡಿ ನಮ್ಮ ಜನ ಬೆಚ್ಚಿ ಬಿದ್ದು ಇದು ನಿಜಾನಾ ಪ್ರ್ಯಾಂಕಾ ಅಂತ ಯೋಚಿಸುವುದರಲ್ಲೇ ಅವರ ಸಮಯನ ವ್ಯರ್ಥ ಮಾಡುವಲ್ಲಿ ನಿರತರಾದರು. ಅದೇನದು 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 ವರುಣ್ ವರ್ಷ ಬ್ರೇಕಪ್. खत्म, बाय बाय, टाटा, गुड बाय, गया. ವರುಣ್ ಮತ್ತೆ ವರ್ಷ ಬ್ರೇಕಪ್ ಆಗಿರೋದನ್ನ ನಮ್ಮ ವರ್ಷ ಅಕ್ಕ ಪೋಸ್ಟ್ ಹಾಕಿದ್ಲು. ಏನಂತ? ಓಹೋ, ತುಂಬಾನೇ ದೊಡ್ಡದಾಗೇನೆ ಬರೆದು ಪೋಸ್ಟ್ ಮಾಡವಳೆ ವರ್ಷ ಅಕ್ಕ. ಇದನ್ನೆಲ್ಲ ಓದಿ ನಿಮ್ಗೆ ಹೇಳ್ತಾ ಹೋದ್ರೆ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಸೊ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಅಲ್ವಾ, ನೀವೇ ಓದ್ಕೊಳ್ಳಿ. ಆದ್ರೆ ಅಷ್ಟು ಹೇಳಿರೋದ್ರಲ್ಲಿ ಒಂದನ್ನ ಮಾತ್ರ ಓದಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಮತ್ತು ವರುಣ್ ಮಧ್ಯೆ ಯಾವುದೇ ರೀತಿಯ ಪ್ರೀತಿ ಸಂಬಂಧ ಇರುವುದಿಲ್ಲ. ಅವನು ಆ ಹುಡುಗಿಯರ ಜೊತೆ ಖುಷಿಯಾಗಿರಲಿ. ಏನೋ ಆ ಹುಡುಗಿಯರ ಜೊತೆ ಖುಷಿಯಾಗಿರ್ಲಿನಾ? ಅಬ್ಬಬ್ಬಬ್ಬಬ್ಬಬ್ಬ, ಇದನ್ನ ನೋಡಿ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪೌಡರ್ ಇಂದ ತುಂಬಿರೋ ಬಾಡಿ, ಅವಳು ಎಕ್ಸ್ ಲವರ್ ಕೊಡಿಸಿರೋ ಗಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಕಿಸ್ಕೊಂಡು ವಿಡಿಯೋ ಮಾಡಿ ಹುಡುಗಿಯರಿಗೆ ಮಾಡೋದು ಮೋಡಿ, ಬೇರೆ ಹುಡುಗಿ ಜೊತೆ ಕೂಡಿ ಕಷ್ಟದಲ್ಲಿ ಜೊತೆಯಲ್ಲಿದ್ದ ಹುಡುಗಿಗೆ ಕೈ ಕೊಟ್ಟಿರೋದು ನೋಡಿ, ಅದರಲ್ಲೇ ಬೇರೆ ಹೀರೋ ತರ ಬಿಲ್ಡಪ್ ಕೊಡ್ತಾನೆ ಈ ಅಡ್ನಾಡಿ. ಒಂದು ಪಪ್ಪಿಕೊಳ್ಳಲ್ವಾ, ನನ್ನ ಅಪ್ಪಿಕೊಳ್ಳಲ್ವಾ, ಒಂದು ಪಪ್ಪಿಕೊಳ್ಳಲ್ವಾ. ಅಯ್ಯೋ ದೇವ್ರೆ, ನೀನೆಷ್ಟು ಕ್ರೂರಿ. ಒಂದ್ಸಲ ನೀನು ವರ್ಷ ಕಾವೇರಿ ಮುಖ ನೋಡಿದ್ರೆ ಗೊತ್ತಾಗಿರೋದು ಆ ಸಂಕಟ, ಹಿಂಸೆ, ನೋವು ಏನು ಅಂತ. ಪಾಪಚ್ಚೆ.
ಫೇಕ್ ಮದ್ವೆನೆ ಸಾಕು, ರಿಯಲ್ ಮದ್ವೆ ಬೇಡ ಅಂತ ಹಿಂಗ್ ಮಾಡಿರೋದು ಅಲ್ವಾ ನೀನು? ಯಾಕೆ ಹಿಂಗ್ ಮಾಡ್ದೆ ಪಾಪ? ಛೇ, ವರ್ಷ ಕಾವೇರಿ ಅಂತ ಹೆಸರಿಟ್ಕೊಂಡು ವರ್ಷವೆಲ್ಲ ಕಣ್ಣಲ್ಲಿ ಕಾವೇರಿನ ಸುರಿಸ್ಲಿ ಅಂತ ಹಿಂಗ್ ಮಾಡಿರೋದ ನೀನು? ನೀನೆಷ್ಟು ಕ್ರೂರಿ. ಆಕ್ಟಿಂಗ್ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಿ. ಹೌದು, ತುಂಬ ಇಷ್ಟ ಸರ್ ಆ್ಯಕ್ಟಿಂಗ್ ಅಂದರೆ. ಸ್ವಲ್ಪ ಲೇಟ್, ಇನ್ನೊಂದು ಸ್ವಲ್ಪ ಬೇಗ ಬರ್ಬೇಕಾಯ್ತು ನೀವು. ಹೌದು, ಬರಬೇಕಾಗಿತ್ತು. ಸ್ವಲ್ಪ ನಮಗೂ ಮನೆ ಪ್ರಾಬ್ಲಮ್ ಇತ್ತು, ನಾವು ಒಪ್ಪ ಬೇರೆ ಇರೋದ್ರೆ ನಮ್ಮ ಮಕ್ಕಳು ಮದುವೆ ಮಾಡಬೇಕಾಗಿತ್ತು. ಸೊ ಎಲ್ಲ ಬರೋಕ್ಕಾಗಿತ್ತು, ಸ್ವಲ್ಪ ತೊಂದರೆಗಳಿತ್ತು ನನಗೂ. ಸೊ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳು ಮದುವೆ ಮುಗೀತು. ಹೌದು, ಮನೇಲಿ ಪ್ರಾಬ್ಲಮ್ ಇತ್ತು, ಸೆಡೆ ತರ ಇದ್ದೆ. ಆ ಹುಡುಗಿನ ಜೊತೆಲಿ ಹಾಕೊಂಡು ಫೇಮಸ್ ಆದೆ, ಲವ್ ಮಾಡ್ತೀವಿ ಅನ್ಕೊಂಡು ಜೊತೆಲಿ ಅಂದ್ಕೊಂಡು ವಿಡಿಯೋ ಮಾಡ್ತಾ ಫಾಲೋವರ್ಸ್ ಆದ್ರು. ಅಕ್ಕನ ಮದುವೆ ಮಾಡಿದೆ, ಬೇರೆ ಕಡೆ ಮನೆ ಮಾಡಿದೆ, ಕಾರ್ ತಕೊಂಡೆ, ಬಾಡಿ ಮಾಡಿದೆ, ದುಬೈಗೂ ಹೋಗಿದ್ ಬಂದೆ. ನಿಂಗೆ ನೀನ್ ಏನೇನ್ ಬೇಕು ಎಲ್ಲವನ್ನು ಮಾಡ್ಕೊಂಡು ಕೊನೆಯಲ್ಲಿ ಆ ಹುಡುಗಿನ ಕೈ ಬಿಟ್ಬಿಟ್ಟೆ. ಹಾಗಂತ ನಿನ್ನ ಬೆಳವಣಿಗೆಯಲ್ಲಿ ನಿನ್ನ ಪಾಲು ಇಲ್ಲ ಅಂತ ನಾನು ಹೇಳ್ತಿಲ್ಲ ಗುರು. ಆದ್ರೆ ನೀನ್ ಬೆಳೆಯೋದಕ್ಕೆ ಅತಿ ಮುಖ್ಯವಾಗಿ ನಿನ್ನ ಕಷ್ಟದ ದಿನಗಳಿಂದ ನೀನು ಸೆಡೆ ತರ ಇದ್ದಾಗ್ಲಿಂದ ನಿನ್ನ ಜೊತೆಯಲ್ಲಿದ್ದವಳು ವರ್ಷ ಕಾವೇರಿ, ಅದು ಎಲ್ರಿಗೂ ಗೊತ್ತು. ಅಂತದ್ರಲ್ಲಿ ಬೇರೆ ಯಾರೋ ದುಡ್ಡಿರೋಳು ಸಿಕ್ಕಿರ್ಬೋದು, ಅದಕ್ಕೆ ಇವಳನ್ನ ಬಿಟ್ಟೆ ಅವಳನ್ನ ತಗ್ಲಾಕೊಂಡೆ. ನೀನ್ ಬೆಳೆಯೋದಕ್ಕೆ ಲವ್ ಮಾಡ್ತಿದ್ದೀನಿ ಅಂತ ಇವಾಗ ಸಿಕ್ಕಿರೋಳನ್ನ ಎಷ್ಟು ದಿನ ಯೂಸ್ ಮಾಡ್ಕೋತೀಯ ಅಂತ ಗೊತ್ತಿಲ್ಲ. ತೂ, ನಿಮ್ ಬುದ್ಧಿನೇ ಇಷ್ಟು ಕಂಡ್ರ, ಉಣ್ತಟ್ಟೆಗೆ ಉಚ್ಚೆ ಒಯ್ಯೋ ಬುದ್ಧಿ. ಕಂತ್ರಿ ಗೊಜ್ಜಿ ಬೀದಿ ನಾಯಿ ಹಂದಿ ನನ್ನ ಮಗನೇ. ಸರ್ ಮದುವೆ ಆಯ್ತು ಸರ್, ನಮ್ಮ ಮಮ್ಮಿಬ್ರು ಮದುವೆನಾ? ಇನ್ನೊಂದು 5 years ಸರ್. ಇನ್ನು 21 ಸರ್ ಏಜ್ ನನಗಿನ್ನು. ನೋಡಿದ್ರಲ್ಲ, ಮದುವೆ ಯಾವಾಗ ಅಂತ ಕೇಳಿದ್ರೆ ಅದನ್ನು ಯೋಚನೆ ಮಾಡಿ ಆಮೇಲೆ 5 ವರ್ಷ ಅಂತ ಹೇಳ್ದ. ಅದಾಗಿ 8 ತಿಂಗಳಲ್ಲಿ ಲವ್ ಹೊಡೆದೋಯ್ತು. ಒಂದು 5 years ಸರ್. ಇನ್ನು 21 ಸರ್ ಏಜ್ ನನಗಿನ್ನು. ಇನ್ನು ಚಿಕ್ಕ ವಯಸ್ಸು. ಇನ್ನೊಂದು 5 years ಆದಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ವಿ, ನೀವು ಆಟೋ ಓಡಿಸ್ತಾ ಇದ್ರಿ. ಹೌದು ಸರ್, ನಾನು 5 years ಬ್ಯಾಕಿಂದ ಆಟೋನ ಓಡಿಸ್ತಿರೋದು. ಸೊ ಇವಾಗ ಆಟೋನ ಓಡಿಸೋದು. ಓಹೋ, ಈ ಇಂಟರ್ವ್ಯೂ ಮಾಡಿದಾಗ ನಿಂಗೆ 21 ವರ್ಷ ಅಂತೀಯ, ಅದಲ್ಲದೆ 5 ವರ್ಷದಿಂದ ಆಟೋ ಓಡಿಸ್ತಿದ್ದೀನಿ ಅಂತೀಯ. 21 - 5 ಅಂದ್ರೆ 16. ಅಂದ್ರೆ 16 ವರ್ಷ ಇದ್ದಾಗ್ಲಿಂದಾನೇ ನೀನ್ ಆಟೋ ಓಡಿಸ್ತಿದೀಯಾ? ನನ್ ಮೇಲೆ ಆಣೆ ಇಟ್ಟು. ಅಲ್ಲಲ್ಲಲ್ಲಲ್ಲೇ 16 ವರ್ಷಕ್ಕೆ ಯಾವ ನನ್ನ ಮಗ ನಿಂಗೆ DL ಕೊಡ್ತಾನಪ್ಪ ರಾಜ ಆಟೋ ಓಡಿಸು ಅಂತ? ಸುಳ್ಳನ್ನ ಪುಂಗ್ಬೇಕು, ಆದ್ರೆ ಈ ಲೆವೆಲ್ಗೆ ಸುಳ್ಳಿಗೆ ಸೋಂಕಿಡಿಯೋ ತರ ಸುಳ್ಳನ್ನ ಪುಂಗ್ಬಾರ್ದು, ಗೊತ್ತಾಯ್ತಾ? ಅಲ್ಲ ಗುರು, ಯಾವಾಗ ನೋಡಿದ್ರು ವಿಡಿಯೋಗಳನ್ನ ಮಾಡ್ಕೊಂಡು ಸಾಯ್ತಿರ್ತೀಯ. ನೀನು 16 ವರ್ಷದಿಂದನೇ ಆಟೋ ಓಡಿಸ್ತಿದ್ಯಾ? ಅದೇ ಓಡಿಸ್ತಿದ್ಯಾ ಗುರು, ಆಟೋನ ಅಲ್ಲ. ಹುಡುಗಿಯರನ್ನ ಇಷ್ಟು ದಿನ ವರ್ಷನ ಓಡಿಸ್ತೆ, ಇವಾಗ ಇನ್ನೊಬ್ಳು ಸಿಕ್ಕವಳೆ ಅವಳನ್ನ ಓಡಿಸ್ತಿದ್ಯಾ ಅಷ್ಟೇ. ಇವು ಬ್ಲಡಿ ಬಾತ್ರೂಮ್ ಅಲ್ಲಿ ಬಿಸಾಕಿರೋ ಬಲೂನ್ ನನ್ನ ಮಗನೇ. ಯಾವಾಗ್ಲೂ ಬರೀ ಹೆಣ್ಮಕ್ಳೇ ಹುಡುಗರಿಗೆ ಮೋಸ ಮಾಡ್ತಾರೆ ಅಂತ ಹೇಳೋ ಜನರ ಮಧ್ಯೆ ಗಂಡ್ಮಕ್ಳು ಕೂಡ ಹುಡುಗಿಯರಿಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಈ ಚಪ್ರಿ ನನ್ನ ಮಗನೇ ಬೆಸ್ಟ್ ಎಕ್ಸಾಂಪಲ್. ಈ ಹೆಣ್ಣೈಕ್ಲೆ ಸರಿ ಇಲ್ಲ ಗುರು, ಇಂಥ ಚಪ್ರಿ ಛತ್ರಿ ಕತ್ರಿ ಬಿತ್ರಿ ನನ್ನ ಮಕ್ಕಳಿಗೆ ಬೀಳೋದು, ಕೊನೆಗೆ ಮೋಸ ಹೋಗೋದು. ಆಮೇಲೆ ಈ ತರ ಎಷ್ಟೋ ವರ್ಷಗಳಿಂದ ಲವ್ ಮಾಡಿ ಅವ್ರಿಗೋಸ್ಕರ ತ್ಯಾಗ ಮಾಡಿ ಸಹ ಬ್ರೇಕಪ್ ಆಗೋದನ್ನ ನೋಡ್ತಿದ್ರೆ ಒಂದಂತೂ ಪ್ರೂವ್ ಆಗೋಯ್ತು. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬಂದೈಕೆ ಅಂತ ಪ್ರೂವ್ ಆಗೋಯ್ತು. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಈ ಲವ್ ಮಣ್ಣು ಮಸಿ ಮುಕ್ಳಿ ಇವೆಲ್ಲ ಯಾಕಲೆ? ಸೊ ಪಾರ್ಟ್ 1 ಇಲ್ಲಿಗೆ ಮುಕ್ತಾಯವಾಯಿತು. ಪಾರ್ಟ್ 2ಗೋಸ್ಕರ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳಿ ಕೂಡ ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.